ದೊಡ್ಡವಾದ ಆಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾಗಕ ಸೊಪ್ಪು, ನೀವು ಮಾಡಿ ತಪ್ಪು. ಡಮಲ್ ಡಿಮಿಲ್ ಡಕ್ಕ, ಡಮಲ್ ಡಿಮಿಲ್ ಡಕ್ಕ, ಡಮಲ್ ಡಿಮಿಲ್ ಡಕ್ಕ, ಟಿಆರ್ಪಿ ಕಿಂಗ್ ಗಿಲ್ಲಿಗೆ, ಟಿಆರ್ಪಿ ಕಿಂಗ್ ಗಿಲ್ಲಿಗೆ, ಟಿಆರ್ಪಿ ಕಿಂಗ್ ಗಿಲ್ಲಿಗೆ. ಬಸ್ ಹೋಗ್ಬೇಕಾದ್ರೆ ಜೋಡಿ ಪೇರಾಗಿ ಹೋಗಿದ್ದು ಗಿಲ್ಲಿ ಕಾವ್ಯನೇ. ಹಾಗಾಗಿ ಗಿಲ್ಲಿ ಕಾವ್ಯ ಒಳಗಡೆ ಹೋಗಿರ್ತಲ್ಲ, ಗಿಲ್ಲಿ ಒಂಥರ ಇಂಜಿನ್ ಇದ್ದಂಗೆ, ಕಾವ್ಯರು ಬೋಗಿ. ಹಾಗಾಗಿ ಇಬ್ಬರು ಪೇರು ತುಂಬ ಚೆನ್ನಾಗಿದೆ. ಆದರೆ ನಾವು ಕೇಳ್ತಾ ಇದ್ದೇನೆಂದರೆ ಹೀಗೆ ಇರಲಿ, ಆದರೆ ಗಿಲ್ಲಿ ನಮ್ಮ ಬಿಗ್ ಸೀಸನ್ 12 ಬಿಗ್ ಬಾಸ್ ವಿನ್ನರ್ ಆಗಿ ಗೆದ್ದು ಬರಲೇಬೇಕು. ಗೆದ್ದು ಬಾ ಗೆಳೆಯ, ಆಲ್ ದ ಬೆಸ್ಟ್ ಗಿಲ್ಲಿ. ಅಭಿಮಾನಿಗಳಾಗಿ ನಾವು ನಮ್ಮ ಊರಲ್ಲಿ ಎಲ್ಲರೂ ಸೇರಿ ಫ್ರೆಂಡ್ಸ್ಗಳಾಗಿ ಕ್ಲಾಸ್ಮೇಟ್ ಅವರೆಲ್ಲ ಸೇರಿ ಅದ್ದೂರಿಯಾಗಿ ಬಿಗ್ ಬಾಸ್ 12 ಗೆದ್ದು ಬರಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ ಗಿಲ್ಲಿಗೆ. ಹಾಗಾಗಿ ಇದು 30 ಅಡಿ ಕಟೌಟ್ ಹಾಕಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. 100% ಗೆಲ್ಲಬೇಕು. ಪ್ರತಿಯೊಬ್ಬರು ಕರ್ನಾಟಕ ಜನತೆಗಳು ಅವನಿಗೆ ಸಪೋರ್ಟ್ ಮಾಡಿ, ರೈತರು ಹಳ್ಳಿ ಮಗ ಸಪೋರ್ಟ್ ಮಾಡಿ, ನೀವು ಹಂಗೆ ವೋಟ್ ಮಾಡಿ ಅವ್ನು ನಾಮಿನೇಟ್ ಆದಾಗ ಗೆಲ್ಸ್ಕೊಡ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ, ಇದೇ ಥರ ಕಾಮಿಡಿ ಮಾಡ್ತಾಯಿರ್ತಾನೆ ಅವನು. 100% ನಿಮ್ಮ ಕಾಮಿಡಿ ಸಿಗುತ್ತೆ. ಯಾರಿಗೂ ಅವನು ಹೆಲ್ಟ್ ಮಾಡ್ತಾಯಿಲ್ಲ. ಎಂಟರ್ಟೈನ್ಮೆಂಟ್ 100% ಬಿಗ್ ಬಾಸ್ ಅಲ್ಲಿ ಕೊಡ್ತಾನೆ. ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ಗಿಲ್ಲಿಗೆ ವೋಟ್ ಮಾಡಿ. ಡಮಲ್ ಡಿಮಿಲ್ ಡಕ್ಕ, ಡಮಲ್ ಡಿಮಿಲ್ ಡಕ್ಕ. ಹೌದಣ್ಣ, ಎಲ್ಲ ಕ್ಲಾಸ್ಮೇಟ್ ಆಗಿರ್ಬೋದು, ಅಕ್ಕಪಕ್ಕದ ಊರವರಾಗಿರ್ಬೋದು, ಹಾಗೆ ಫ್ರೆಂಡ್ಸ್ಗಳು, ಹಾಗೆ ನಮ್ಮ ಮಳವಳ್ಳಿ ಆಗಿರೋದ್ರಿಂದ ನಮ್ಮ ರೈತರ ಮಕ್ಳಿಗೆ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಯಾರೇ ಇದ್ದರೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಹಾಗಾಗಿ ನಮ್ಮ ರೈತರ ಮಗ ಹೆಚ್ಚಿಗೆ ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ಗಿಲ್ಲಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಹಂಗೆ ಸಪೋರ್ಟ್ ಮಾಡಿ, ವೋಟ್ ಮಾಡಿ, ನಾಮಿನೇಷನ್ ಆದಾಗ ಅವನ್ನ ಸೇವ್ ಮಾಡಿ ಗೆಲ್ಸ್ಕೊಡಿ. ಬಿಗ್ ಬಾಸ್ ಸೀಸನ್ 12 ಗೆಲ್ಲೇಬೇಕು. ಗಿಲ್ಲಿ ಗೆಲ್ತಾನೆ. ಬಿಗ್ ಬಾಸ್ ಮನೇಲಿ ಗಿಲ್ಲಿ ಕಾವ್ಯ ಜೋಡಿನೇ ಬೆಸ್ಟು. ಎಲ್ಲರೂ ಒಂಥರ ಹಿಂಗೂ ಇರ್ತಾರೆ, ಹಂಗೂ ಇರ್ತಾರೆ. ಲಾಸ್ಟಲ್ಲಿ ಗಿಲ್ಲಿ ಪೇರ್ ಮೇಲೇ ಕಣ್ಣು ಬಿದ್ದೈತೆ ಅವ್ರಿಗೆ. ಆದರೆ ಅಲ್ಲಿ ಕರೆಕ್ಟಾಗಿ ಪೇರ್ ಅನ್ಸಿರೋದು ನಮಗೆ ನೋಡ್ತಿರೋದು ಪ್ರಕಾರ ಗಿಲ್ಲಿ ಕಾವ್ಯ. ಕೇವಲ ಮಾತಾಡ್ತಾರೆ, ಅದು ಅವ್ರದ್ದೇ ಸ್ಟ್ರಾಟಜಿ ಆಗಿರ್ಬೋದು. ಅವ್ರು ಯಾವ ಥರ ಏನಂತ ನಾವು ಹೇಳೋಕ್ಕಾಗಲ್ಲ. ಅದನ್ನ ಅವ್ರ ವ್ಯಕ್ತಿತ್ವ, ಧ್ರುವಂತ ಅವ್ರದ್ದು ವ್ಯಕ್ತಿತ್ವ ಏನು ಅಂತ ಅದು ಅವ್ರು ತೋರ್ಸ್ಕೊತಾ ಇರ್ಬೋದು. ಅವ್ರಿಗೆ ಎಲ್ಲಿ ನೆಗೆಟಿವ್ ಆಗಿ ನಾವು ಹೊರಗಡೆ ಜನತೆಗೆ ತೊಂದರೆ ಆಗ್ಬೋದು ಅಂತ ಅವರು ತಿಳ್ಕೊಬೋದು. ಹಾಗಾಗಿ ಅವ್ರನ್ನ ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವರು ಆಟ ಆಡೋಕ್ಕೆ ಬಂದಿರೋದು, ಅದು ಅವ್ರ ಸ್ಟ್ರಾಟಜಿ ಇರ್ಬೋದು. ಹಾಗಾಗಿ ನಾವು ಅವ್ರು ತಪ್ಪು ಅಂತ ಹೇಳಲ್ಲ. ಆದರೆ ಅವ್ರು ಅದೇ ಥರನೇ ಹೊರಗಡೆ ತೋರಿಸ್ಕೊಳ್ಳೋದ್ರಿಂದ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ತಿರ್ಬೋದು ಅಷ್ಟೇ ಅಣ್ಣ. ಫಿಸಿಕಲ್ ಟಾಸ್ಕ್ ಆಡಿದ್ರೆ ಒಂದೇ ಗೇಮ್ ಅಲ್ಲ ಅಣ್ಣ. ಈಗ ಅಷ್ಟು ಜನನೂ ಇಲ್ಲಿ ಇಡೀ ಜನಗಳನ್ನ ನೆಗೆಸ್ತಾರೆ ಅಂದರೆ ಅದು ಒಂದು ಟಾಸ್ಕ್ ಅಲ್ವಾ. ಅದು ಅಲ್ಲ, ಅವ್ರು ಕೂಡ ಟಾಸ್ಕ್ಗಿಂತ ಇದು ದೊಡ್ಡ ಟಾಸ್ಕ್ ಅಲ್ವಾ. ಹಾಗಾಗಿ ಇದು ಮೇನು. ಅದು ಟಾಸ್ಕ್ ಅದೇ ಥರ ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗಬೇಕಲ್ಲ. ಟಾಸ್ಕ್ ಒಂದೇ ಆಗಿಬಿಟ್ರೆ ಅದು ಟಾಸ್ಕಲ್ಲಿ ಆಡಿದ್ದಾರೆ. ಟಾಸ್ಕಲ್ಲಿ ಅವ್ರಿಗೆ ಗೊತ್ತಿರೋದ್ರಲ್ಲಿ ಎಷ್ಟು ಇದು ಮಾಡಿದ್ರೆ ಅವ್ರು ಪ್ರೂಫ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಹಾಗಾಗಿ ಅದು ಫಿಸಿಕಲ್ ಟಾಸ್ಕ್ ಅಂತ ಲೆಕ್ಕ ಬರಲ್ಲ. ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಒಂದು
ಜನಗಳಿಗೆ ನೆಕ್ಸೋದಾಗಿರ್ಬೋದು, ಆಡ್ಸೋದಾಗಿರ್ಬೋದು, ಅಲ್ಲಿ ಅದನ್ನು ಯಾರು ಖುಷಿ ಪಡ್ತಾರೆ ಜನ ಯಾವುದನ್ನು ತಗೋತಾನೆ ಅನ್ನೋದು ಅವ್ನ ಕೈಯಲ್ಲಿ ಅವ್ನು ಕಾಮಿಡಿಯನ್ ಆಗಿ ಅಲ್ಲಿ ಹೋಗಿ ಅವ್ನ ಕೆಲಸ ಏನು ಮಾಡ್ಬೇಕು, ಅವ್ನು 100% ಮಾಡ್ತಿದ್ದಾನೆ. ಅವನು ಅದು ಟಾಸ್ಕ್ ಯಾವ ರೀತಿಲಿ ಆಡ್ಬೇಕು, ಟಾಸ್ಕ್ 100% ಆಡ್ತಿದ್ದಾನೆ. ಗೆಲುವು ಸೋಲು ಎಲ್ಲರಿಗೂ ಇದ್ದಾಗ ಎಲ್ಲ ಟಾಸ್ಕ್ ಆಡೋದೆಲ್ಲ ಗಿಲ್ಲಿನೇ ಗೆಲ್ಲಬೇಕು ಅಂತಿಲ್ಲ, ಗಿಲ್ಲಿನೇ ಸೋಲ್ಬೇಕು ಅಂತಿಲ್ಲ. ಅವ್ನು ಎಫರ್ಟ್ ಕೊಟ್ಟೆ 100% ಗೆಲ್ಲೋದಿದ್ರೆ 100% ಗೆದ್ದಾನೆ. ಆಡಿರೋ ಗೇಮ್ ಮೇಲೆ ಗೆದ್ದಿದ್ದಾನೆ, ಗೆಲ್ತಾನೆ. ಬಿಗ್ ಬಾಸ್ ಸೀಸನ್ 12 ವಿನ್ ಆಯ್ತಾನೆ. ಇದೇ ಥರ ಕಾಂಬಿನೇಷನ್ ಏನೋ ಚೆನ್ನಾಗಿದೆ ಅಣ್ಣ. ಅವ್ರದ್ದು ವೆಯ್ಟ್ ಕಾರ್ಡ್ ಎಂಟ್ರಿನ ಏನು ಅನ್ನೋದು ನಮಗೂ ಭಾಳ ಕುತೂಹಲ ಆಗಿದೆ. ಒಂದು ನಮಗೆ ಡೌಟ್ ಆಗ್ಬಿಟ್ಟಿದೆ, ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಅದೇನು ಅಂತ. ದಿನ ಹಾಗಾಗಿ ಗಿಲ್ಲಿ ಚೆನ್ನಾಗಿದ್ದಾರೆ ಅವ್ರ ಜೊತೆ. ಅವ್ರು ಯಾರ ಜೊತೆನೂ ನೆಗೆಟಿವ್ ಆಗಿಲ್ಲ, ಅವ್ರು ಯಾರ ಜೊತೆನೂ ಇದಾಗಿಲ್ಲ, ನೆಗೆಟಿವ್ ಇದು ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ರಜತ್ ಅವರು ಗಿಲ್ಲಿ ಅವ್ರ ಪೇರು ಚೆನ್ನಾಗೇ ಇದೆ, ನಮಗೇನು ತೊಂದರೆ ಅನಿಸಿಲ್ಲ ಸರ್. ರಜತ್ಗೆ ಈಗ ಪಕ್ಕಾ ಟಫ್ ಕ್ಯಾಂಡಿಡೇಟ್ ಅಂದರೆ ಗಿಲ್ಲಿನೇ. ಚೆನ್ನಾಗಿ ಆಡ್ತಿದ್ದಾನೆ ಗಿಲ್ಲಿ ಇವಾಗ. ಅಂದರೆ ಅದೇ ಗಿಲ್ಲಿಯಿಂದ ಕಾವ್ಯ ಫೇಮಸ್ ಆದ್ಲು ಇವಾಗ. ಈ ಜೊತೆ ಹೋಗಿ ಸೇಫ್ ಆಗ್ತಾರೆ ಅನ್ನೋಕ್ಕಿಂತ ಅವ್ರೇನು ಹೊಸಬ್ರನ್ನ ಗಿಲ್ಲಿಗೆ ಮೊದಲಿಂದನೂ ಅಂದರೆ ಅವರು ಬೇರೆ ಶೋಗಳು ಮಾಡಿದ್ದಾರೆ, ಹಾಗಾಗಿ ಪರಿಚಯ ಇದೆ. ಅದರಿಂದ ಇದಾಗುತ್ತೆ. ಬೇರೆಯವ್ರು ತೋರಿಸೋದ್ರಿಂದ ಅವ್ರಿಗೆ ಬೇರೆಯವ್ರು ಎಷ್ಟು ಇದು ಮಾಡ್ಬೇಕಾದ್ರೆ ಆ ಪೇರು ಎಲ್ಲರಿಗೂ ಇಷ್ಟ ಆಯ್ತಾಯ್ತು. ಒಂದು ಇಡೀ ಮನೆಯೇ ಅವ್ರನ್ನ ಆ ಥರ ಇದು ಮಾಡ್ತಾವ್ರೆ ಅಂದರೆ ಬಿಡು, ಅವರೇ ಅಷ್ಟು ಇದು ಮಾಡ್ಬೇಕಾದ್ರೆ ನಾವೇ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಡ್ತಾಯಿಲ್ಲ. ಒಂದು ಅದು ಅವ್ರಿಗೇನು ತೊಂದರೆ ಆಗ್ತಾಯಿಲ್ಲ, ಅವ್ರು ಪ್ಲಸ್ ಪಾಯಿಂಟ್ ಆಗ್ತಾಯಿದೆ. 100% ನಾವು ವೋಟ್ ಮಾಡಿದ್ದೀವಿ ಅವ್ರಿಗೂ. ಅವ್ರು ಗಿಲ್ಲಿ ಲ್ಯಾಮಿನೇಟ್ ಆಗಲಿಲ್ಲ ಅಂತಂದ್ರೂ ಕಾವ್ಯ ಇದು ಮಾಡಿ ನಾವು ಸಪೋರ್ಟ್ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾಯಿಲ್ಲ. ಅವ್ರಿಂದ ಇವರಿಂದ ಅವ್ರಂತ ನಾವು ಹೇಳೋಕ್ಕಾಗಲ್ಲ. 100% ಪ್ಲಸ್ ಇದೆ ಅಣ್ಣ. ಅವರು ವಂಶದ ಕುಡಿ ಅಂತ ಅವರು ಎಲ್ಲರನ್ನೂ ಒಳ್ಳೆ ಮನಸ್ಸಿಂದ ಇದು ಮಾಡ್ತಾರಣ್ಣ. ಆದರೆ ಅವ್ರು ಹಿಂದೆಯಿಂದ ಮಾಡ್ತಾರ್ದು ಅವ್ನು ಒಳಗಡೆ ಇರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಹಂಗೆ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. 100% ಅವನು ಎಲ್ಲ ವಂಶದ ಕುಡಿ ಅಂದಮೇಲೆ ಒಳ್ಳೇದೇ ಬಯಸ್ತಾ ಇದ್ದಾನೆ ಎಲ್ಲರಿಗೂ. ಆದ್ರಾಗೆ ಅವ್ರ ಹಿಂದೆ ಅವ್ರು ಮಾಡ್ತಿರೋದು ಏನು ಅಂತಂದ್ರೆ ಲಾಸ್ಟಲ್ಲಿ ಈಗ ನೀವೇ ಎಲ್ಲ ನೋಡ್ತಿರೋ ಪ್ರಕಾರ ಏನು ಅಂತಂದರೆ ಜೊತೆಲಿ ಇಟ್ಕೊಂಡು ಆ ಥರ ಮಾಡ್ತಿರೋದು ಎಲ್ಲ 100% ಜೊತೆ ಇದ್ದಾರೆ, ಎಲ್ಲರೂ ಅದೇ ಥರ ಮಾಡ್ತಾಯಿದ್ದಾರೆ. ಅವ್ನಿಗೆ ಅವ್ನು ಕೊಟ್ಟಿರೋ ಇದನ್ನು ನಂಬಿಕೆ ಯಾರು ಮೇಲೆ ಇವಾಗ ಟಾರ್ಗೆಟ್ ಆಗ್ತವ್ರೆ ಅಷ್ಟೇ. ರಕ್ಷಿತನ ತಂಗಿ ಥರ ನೋಡಿದ್ನ ಅದನ್ನೂ ಹೇಳ್ಸಿದ್ರು, ಕಾವ್ಯನ ಫ್ರೆಂಡ್ ಥರ ನೋಡೋದನ್ನ ಅದನ್ನೂ ಹೇಳ್ಸ್ತವ್ರೆ ಅವರು. ಅದನ್ನ ಪೇರ್ ಥರ ಅವರೇ ಕನ್ವರ್ಟ್ ಮಾಡ್ತಿದ್ದಾರೆ ಇಡೀ ಮನೇಲಿ. ಒಂಥರ ಗದ್ದೆ ಕುಂಬ ಇದ್ದಂಗೆ, ಯಾರು ಹೊಸಬ್ರು ಬರ್ತಾರೆ, ಯಾರು ಹಳಬ್ರು ಬರ್ತಾರೆ, ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಅವ್ರನ್ನ ಬೇರೆ ಮಾಡ್ಕೊಂಡು ಗಿಲ್ಲಿ ಅವ್ರನ್ನ ಡಮ್ಮಿ ಮಾಡಿ ಜಸ್ಟ್ ಇವಾಗ ರೀಸೆಂಟಾಗಿ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಯಾವುದು ಚಪಾತಿ ವಿಚಾರಕ್ಕೆ ಚಪಾತಿನ ಕೇಳ್ತಾರೆ, ಕೇಳಿ ಬೇಡ್ಕೊತಾರೆ. ಎಲ್ಲ ಪ್ರತಿಯೊಬ್ಬರು ಕನ್ನಡ ಜನತೆ ನೋಡಿರ್ತಾರೆ ಅದನ್ನು. ಅದರಲ್ಲೇ ಅವರ ವ್ಯಕ್ತಿತ್ವ, ಅವ್ರ ಗುಣ ಎಲ್ಲ ಅದರಲ್ಲೇ ಗೊತ್ತಾಗುತ್ತೆ. ಗೆಳೆಯ ಎದ್ದು ಬಾ, ನಿನ್ನ ಗೆಲುವಿಗಾಗಿ ನಮ್ಮ ಮಳವಳ್ಳಿ ಜನ ಅಲ್ಲ, ಆಲ್ಮೋಸ್ಟು ಇಡೀ ಕರ್ನಾಟಕನೇ. ಯಾಕಂದರೆ ಗಿಲ್ಲಿ ನಟ ಒಬ್ಬ ಹಳ್ಳಿ ಹುಡುಗ, ಗ್ರಾಮೀಣ ಪ್ರತಿಭೆ ಆಯಿತಾ. ನಾವೆಲ್ಲ ಹೆಂಗೆ ಇಲ್ಲಿ ಕೂಲಿಕಾರ ಕೆಲಸ ಮಾಡ್ಕೊಂಡಿದ್ದೇವೆ, ಆ ರೀತಿ ಬಂದವನು. ಇನ್ನೆಲ್ಲ ಅಲ್ಲಿ ಇರೋರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಿನಿಮಮ್ಮು ಒಂದೊಂದು 5-5 ಕೋಟಿಗಾರ ಆರೆ ಒಬ್ಬೊಬ್ರು, ಯಾರೇನು ಕಮ್ಮಿ ಇಲ್ಲ. ಅಲ್ಲಿ ಬಡವ ಅಂತ ಇರೋನು ಅಂದರೆ ಇವನೇ. ಅಂದರೆ ಒಂದು MG ಆ್ಯಕ್ಟರ್ ಇರೋದ್ರಿಂದ ಶ್ರೀಮಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಈಗ ನಾನು 1 ಲಕ್ಷ ಕಟ್ಟಿದ್ರೆ ನಾನು ಒಂದು ಕಾರ್ ತಗೋಬೋದು, ಬಟ್ ಅದು ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಗಿಲ್ಲಿ ಏನು ಅಂದರೆ ಗಿಲ್ಲಿನ ಡಮ್ಮಿ ಮಾಡೋಕ್ಕೋಸ್ಕರನೇ ಬಿಗ್ ಬಾಸ್ ಅವರು ರಜತನ್ನು 2 ಸೀಸನಲ್ಲಿ ಮತ್ತೆ ಕರೆಸಿರೋದು. ರಜತ್ ವೈಲ್ಡ್ ಕಾರ್ಡ್. ಆಮೇಲೆ ಏನಕ್ಕೆ ಅಂದರೆ ರಜತು ಮತ್ತು ಗಿಲ್ಲಿ ಕಾಂಬಿನೇಷನ್ ಜೋಡಿ ಆಗಿದೆ ಅಂದರೆ ಯಾಕಪ್ಪ ಅಂದರೆ ಅಲ್ಲಿ ರಜತು ಹೊರಗಡೆ ಎಲ್ಲ ನೋಡ್ಕೊಂಬಂದಿದ್ದಾನೆ. ಎಲ್ಲೇ ಹೋದ್ರು ಗಿಲ್ಲಿ 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 ಅಂದ್ಕೊಂಡು ಒಂದು ಕಾಮೆಂಟ್ ಬಾಕ್ಸ್ ತೆಗೆದ್ರೆ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಏನೇ ಅಂದರೆ ಅವನು ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿ ಮಾಡ್ತಾನೆ, ಗೇಮ್ ಅಂತ ಬಂದಾಗ ಅಷ್ಟೇ ಸೀರಿಯಸ್ ಆಡ್ತಾನೆ. ಈಗ ಕಾವ್ಯ ಒಳ್ಳೆ ಪೇರ್ ಅಂದ್ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡಲ್ಲ. ಅಲ್ಲಿ ಯಾರು ಗೆದ್ದಿರ್ತಾರೆ ಅವ್ರ ಉಸ್ತುವಾರಿ ಏನಿರುತ್ತೆ ಆವಾಗ ಟ್ರಿಗರ್ ಆಗ್ತಾನೆ ಅವನ್ನ. ಆಮೇಲೆ ಅಲ್ಲಿ ಬಿಗ್ ಬಾಸು ಒಂದು 100-200 ಕ್ಯಾಮ್ರಾಗಳು ಅಷ್ಟೇ ಎನಿ ಟೈಮ್ ಗಿಲ್ಲಿನ ಫೋಕಸ್ ಮಾಡ್ತಾವೆ ಹೊರ್ತು ಬೇರೆಯವ್ರನ್ನ ಫೋಕಸ್ ಮಾಡಲ್ಲ. ಯಾಕಂದರೆ ಅವರೆಲ್ಲ ರೆಸಾರ್ಟ್ಗೆ ಹೋಗಿದ್ದಾರೆ ಅಂದ್ಬಿಟ್ಟು ತಿಳ್ಕೊಂಡು ಮಲಗಿರ್ತಾರೆ, ಆರಾಮಾಗಿರ್ತಾರೆ. ಬಟ್ಟು ಗಿಲ್ಲಿ ಮಾತ್ರ ಎನಿ ಟೈಮ್ ಮಾತಾಡ್ತಾ ಇರ್ತಾನೆ. ಮಾತೇ ಇಂಪಾರ್ಟೆಂಟು. ಯಾಕಂದರೆ ಇವತ್ತು ಜನಗಳು ಎಲ್ಲ ಅವ್ರವ್ರ ಕೆಲಸ ಹೆಚ್ಚಾಗಿರುತ್ತೆ, ಅವ್ರವರು ನೋವುಗಳು 100 ಇರ್ತವೆ. ಏನೋ ಒಂದು ಟೈಮಲ್ಲಿ ಒಂದು ಮನೋರಂಜನೆಗೋಸ್ಕರ TV ನೋಡೋಣ ಅಂತ ಬಂದಾಗ ಗಿಲ್ಲಿ ಮಾಡೋ ಕಾಮಿಡಿಯಿಂದ ನಗ್ತಾರೆ. ಇದು ನಾವು ಹೇಳ್ತಾ ಇರೋದಲ್ಲ, ನಾವು ಹೊರ್ಗಡೆ ಎಲ್ಲ ನೋಡಿರೋ ಪ್ರಕಾರ ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ಗಳು ಪ್ರತಿಯೊಬ್ಬರು ಹೈಲೈಟ್ ಅಷ್ಟಾಗಿದ್ದಾನೆ. ಹಂಗಾಗಿ ಗಿಲ್ಲಿನ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಆಮೇಲೆ TRP ಮೊದಲು DKDಲಿದ್ದಾಗ ಗಿಲ್ಲಿ ನಂಬರ್ 1 ಸ್ಥಾನದಲ್ಲಿ ಹೋಗಿತ್ತು. ಆಮೇಲೆ ಕಾಮಿಡಿ ಕಿಲಾಡಿಲಿ ಹೋದಾಗ ನಂಬರ್ 1 ಸ್ಥಾನದಲ್ಲಿತ್ತು. ಯಾಕಂದರೆ ಅವನು ಯಾರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಹೇಳಿದರೆ ಟ್ರೂ ಆನೆಸ್ಟ್ ಎಂಟರ್ಟೈನರ್ ಅಂದ್ಬಿಟ್ಟು. ಹಂಗಾಗಿ ಅವನಿದ್ದ ಕಡೆಗೆ ನಗು. ಆಮೇಲೆ ರಜನಿಕಾಂತ್ ಅವರು ಜೈಲರ್ 2 ಸಿನಿಮಾದಲ್ಲಿ ನಾನು ಇದು ನೋಡಲ್ಲ, ಬಟ್ ನಮ್ಮ ಮಿಸ್ಸಸ್ ಅವರು
ಕನ್ನಡ ಬಿಗ್ ಬಾಸ್ ನೋಡ್ತಾರೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಅದಲ್ಲ, ಆಮೇಲೆ ಯಾವುದೇ ಒಬ್ಬ ಸಿನಿಮಾ ಇಂಡಸ್ಟ್ರಿ ಹೀರೋಯಿನ್ ಆಗಲಿ ಯಾರೇ ಪ್ರತಿಯೊಬ್ಬರು ಕೇಳಿದ್ರೆ ಸಾಕು ಗಿಲ್ಲಿ ಗಿಲ್ಲಿ. ಏನಕ್ಕೆ ಅಂದರೆ ಅವನ ಹೆಸರೇ ಹಂಗೈತೆ, ಗಿಲ್ಲಿ ಒಳ್ಳೆ ಹೆಸರು ಚೆನ್ನಾಗೈತೆ. ಆಮೇಲೆ ಮತ್ತು ಡಿ ಬಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಕಲೆ ಇದೆ ಅವನಲ್ಲಿ. ಅಂದರೆ ಈಗ ಡೆವಿಲಲ್ಲಿ ಸುಮ್ಮನೆ ಅಲ್ಲ, ಅದು ಒಂದು ಸಿನಿಮಾ ದೊಡ್ಡ ಬಜೆಟ್ ಸಿನಿಮಾ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಕಲಾವಿದರು ಮಾಡಿದ್ದಾರೆ ಸಿನಿಮಾದಲ್ಲಿ ಡೆವಿಲಲ್ಲಿ. ಬಟ್ಟು ಅವನ ಪ್ರೋಮೋನ ಒಂದು ಹೈಲೈಟ್ ಮಾಡಿದ್ದಾರೆ ಅಂದರೆ ಫಸ್ಟು ಪೋಸ್ಟ ಬಿಟ್ಟಿದೆ ಕಂಬೈನ್ಸ್ ಅವರು ಗಿಲ್ಲಿ ಫೋಟೋ, ಆಮೇಲೆ ನೆಕ್ಸ್ಟು ಹುಲಿ ಕಾರ್ತಿಕು, ಆಮೇಲೆ ವಿನಯ್ ಗೌಡ ಈ ಥರ ಬಿಟ್ಟಿದ್ದಾರೆ. ಯಾಕಂದರೆ ಹೈಯೆಸ್ಟ್ ಕರ್ನಾಟಕದಲ್ಲಿ ಪ್ರೀಪೇರಲ್ಲಿ ನಂಬರ್ 1 ಹೆಸರಲ್ಲಿ ಇರೋನು ಅಂದರೆ ಗಿಲ್ಲಿ. ನಾವು ನಮ್ಮ ಮಳವಳ್ಳಿ ಅಂತ ಹೇಳ್ತಾ ಇಲ್ಲ, ನೀವು ಎಲ್ಲೇ ಹೋಗಿ ಉತ್ತರ ಕರ್ನಾಟಕದಿಂದ ಎಲ್ಲಿ ಮೈಸೂರಿಂದ ಪಾದಯಾತ್ರೆ ಮಾಡ್ಕೊಂಡು ಎಲ್ಲ ಹುಡುಗರು ಪ್ರತಿಯೊಂದು ಅವನು ಸುಮ್ಮನೆ ನಾನು ನಾರ್ಮಲ್ ಪೀಪಲ್ ಒಂದು ವೀಡಿಯೋ ಹಾಕ್ತೆ ಅಷ್ಟೇ ಗೆಲ್ಲಿದ 80K 100K ಓಡ್ತಾಯಿದೆ. ಹಂಗಂದರೆ ಜನ ಎಷ್ಟು ಇಷ್ಟಪಡ್ತಾಯಿದ್ದಾರೆ. ಈಗೆಲ್ಲ ಜನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಫಾಸ್ಟ್ ಇದ್ದಾರೆ. ಹಂಗಾಗಿ ಯಾರೇ ಪ್ರತಿಯೊಬ್ಬ ಆಟೋ ಡ್ರೈವರು, ಬಸ್ ಡ್ರೈವರು ಯಾರೇ ಕೇಳಿದ್ರು ಗಿಲ್ಲಿ ಗಿಲ್ಲಿ, ನಮ್ಮ ಹುಡುಗ ಗೆಲ್ಲಿ, ಆ ಹುಡುಗ ಗೆಲ್ಲಿ ಅಂತ ಪ್ರತಿಯೊಬ್ಬರು ಕೇಳ್ತಾಯಿದ್ದಾರೆ. ಅದಕ್ಕೆ ನಮ್ಮ ಆಮೇಲೆ ಇದು ನಮ್ಮ ಮಳವಳ್ಳಿಯೆಲ್ಲ ಎಲ್ಲ ಕಡೆಯಿಂದ ಸಪೋರ್ಟ್ ಇದೆ. ಅವನ್ನ ಗೆದ್ದು ಬರಲಿ ಅಂತ ಎಲ್ಲರೂ ಆಶಿಸ್ತೀವಿ. ಇದೇ ಥರ ಸಪೋರ್ಟ್ ಮಾಡಿ ಜನಗಳು ಪ್ರತಿಯೊಬ್ಬರು. ಯಾಕಂದರೆ ಅಲ್ಲೆಲ್ಲ ಒಬ್ಬನ ಸೇರ್ಕ ಟಾರ್ಗೆಟ್ ಮಾಡ್ತಾರೆ. ಒಂದು ಎನಿಮಿ ಅಂದರೂ ಗಿಲ್ಲಿ ಅಂತಾರೆ, ಒಂದು ಎಂಟರ್ಟೈನ್ಮೆಂಟ್ ಅಂದರೂ ಗಿಲ್ಲಿ ಅಂತಾರೆ. ಸುದೀಪ್ ಬಂದು ಕೇಳೋದೇ ಗಿಲ್ಲಿನ, ಯಾಕೆ ಅಂದರೆ ಅವನದೇ ಕಾಮಿಡಿ ಇರೋದು. ಒಂದು ಕ್ರೋಮ ಬಿಡಬೇಕು ಅಂದರೆ ಕಲರ್ಸ್ ಕನ್ನಡದವರು ಗಿಲ್ಲಿದೆ ಫಸ್ಟ್ ಬಿಡೋದು. ಆ ರೀತಿ ನಂಬರ್ 1ನಲ್ಲಿದ್ದಾನೆ. ಗೆದ್ದು ಬರಲಿ, ನಮ್ಮೆಲ್ಲರ ಓಟು ಮಾಡಿ ಗೆಲ್ಲಿಸ್ತೀವಿ, ಗೆದ್ದು ಬರಲಿ.